ಶನಿವಾರದ ಅತಿ ಮುಖ್ಯ ಬೆಳವಣಿಗೆಗಳಲ್ಲಿ ರೇವಣ್ಣ ಬಂಧನಕ್ಕೆ ಒಳಗಾಗಿದ್ದಾರೆ. ಅವರ ಪುತ್ರನಿಗೂ ಕ್ಷಣಗಣನೆ ಆರಂಭವಾದಂತಿದೆ. ನನ್ನ ಲೆಕ್ಕಾಚಾರದಲ್ಲಿ ಎಲ್ಲವೂ ಅವರಿಗೆ ತಲೆಯಲ್ಲಿ ಸರಿ ಇದ್ದರೆ ಹಾಜರಾಗುವುದು ಉತ್ತಮ. ಇತ್ತ ಸಂತ್ರಸ್ತಿ ಅಂತೇಳಿದೆ ಆಕೆ ಪತ್ತೆಯಾಗಿದ್ದಾರೆ. ಒಂದರ ಮೇಲೊಂದು ಟ್ವಿಸ್ಟ್ ರೀತಿ ಅಂತ ಹೇಳ್ತಾರಲ್ಲ, ಆ ರೀತಿ ಪಡೆದುಕೊಂಡು ತಿರುವುಗಳನ್ನು ಪಡೆದುಕೊಂಡು ಮುಂದೆ ಸಾಗುತ್ತಿರುವಂತಹ ಈ ಪ್ರಜ್ವಲ್ ರೇವಣ್ಣ ಮೇಲೆ ಬಂದಿರುವ ಪೆನ್ ಡ್ರೈವ್ ಆರೋಪದ ಈ ಸೆಕ್ಸ್ ಹಗರಣ ಇಂದು ಒಂದು ಘಟ್ಟವನ್ನು ತಲುಪಿದಂತೆ ಕಾಣಿಸ್ತಾ ಇದೆ. ಇನ್ನು ಇದಕ್ಕೆ ಹಲವಾರು ಘಟ್ಟಗಳು ಇದೆ ಅಂತ ನಾನು ಪರಿಭಾವಿಸ್ತಾ ಇದ್ದೀನಿ. ಈ ಎಲ್ಲ ನಾಟಕೀಯ ಬೆಳವಣಿಗೆಗಳು, ಅದರಲ್ಲೂ ಕೆಲವಂತೂ ಮನಸ್ಸು ಒಪ್ಪಲಾಗದ ಬೆಳವಣಿಗೆಗಳು. ಆ ಎಲ್ಲ ಬೆಳವಣಿಗೆಗಳ ವಿವರಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತೀವಿ. ಇವತ್ತಿನ 9 ಗಂಟೆಯ ಬಿಗ್ ಬುಲೆಟಿನ್ಗೆ ಸ್ವಾಗತ. ಈ ನನ್ನ 1 ಗಂಟೆಯ ಸುದ್ದಿಯ ಸಂದರ್ಭದಲ್ಲಿ ನಮಗೆ ಸಹಾಯ ಮಾಡಲಿಕ್ಕೆ ಒಂದಿಷ್ಟು ಹೆಚ್ಚಿನ ಮಾಹಿತಿಗಳು ನನ್ನ ಸಹೋದ್ಯೋಗಿಗಳು ಕೂಡ ಎಲ್ಲ ಕಡೆಯಿಂದಲೂ ತಯಾರಾಗಿ ನಿಂತಿದ್ದಾರೆ. ಆ ಎಲ್ಲವನ್ನು ನಿಮ್ಮ ಮುಂದೆ ಹಾಜರುಪಡಿಸುವುದಕ್ಕೆ ಮೊದಲು ಈ ಹೊತ್ತಿನ ಟಾಪ್ ಸ್ಟೋರೀಸ್. ಕಿಡ್ನಾಪ್ ಕೇಸಲ್ಲಿ ಎಚ್.ಡಿ. ರೇವಣ್ಣ ಅರೆಸ್ಟ್. ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸದಲ್ಲೇ ಬಂಧನ. ಸಿಐಡಿ ಕಚೇರಿಯಲ್ಲಿ ತೀವ್ರ ವಿಚಾರಣೆ. 3 ದಿನದಿಂದ ಗೌಡ್ರ ನಿವಾಸದಲ್ಲೇ ಇದ್ದ ರೇವಣ್ಣ ಕೋರ್ಟ್ ಸರ್ಚ್ ವಾರೆಂಟ್ ಪಡೆದು ದಾಳಿ. ಬಂಧನಕ್ಕೂ ಮೊದಲು ಹೈಡ್ರಾಮಾ. ಮಧ್ಯಂತರ ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ರೇವಣ್ಣ ಬಂಧನ. 1-2 ದಿನದಲ್ಲಿ ಪ್ರಜ್ವಲ್ ಶರಣಾಗತಿ. ಜರ್ಮನಿಯಿಂದ ಹಂಗೇರಿಗೆ ಎಸ್ಕೇಪ್. ಕಿಡ್ನಾಪ್ ಆಗಿದ್ದ ಸಂತ್ರಸ್ತೆ ಕೊನೆಗೂ ರಕ್ಷಣೆ. ರೇವಣ್ಣ ಆಪ್ತ ಸಹಾಯಕನ ತೋಟದ ಮನೆಯಲ್ಲಿ ಪತ್ತೆ. ಪ್ರಜ್ವಲ್ ವಿರುದ್ಧ ಮಗದೊಂದು ಕೇಸ್ ಸಾಧ್ಯ. ಹಾಸನ ಹೊಳೆನರಸೀಪುರ ಮನೆಗಳಲ್ಲಿ ಮಹಜರ್. ಕುಟುಂಬ ಜಗಳದಿಂದ ಹೊರಬಂತ ಪೆನ್ ಡ್ರೈವ್. ಪ್ರಜ್ವಲ್ ವಿರುದ್ಧ ಸಿಎಂಗೆ ರಾಹುಲ್ ಪತ್ರ. ಹುಬ್ಬಳ್ಳಿಯ ಪೋಕ್ಸೋ ಕೇಸ್ನಲ್ಲಿ ಆರೋಪಿಗೆ ಗುಂಡು. ರಾಜ್ಯದಲ್ಲಿ ಕೇರಳ ಫೈಲ್ ಸ್ಥಿತಿ. ಬಿಜೆಪಿ ಕಿಡಿ ಲವ್ ಜಿಹಾದ್ ಅಲ್ಲ ಅಂದುಬಿಟ್ರು ಗೃಹ ಮಂತ್ರಿ. 2ನೇ ಹಂತದ ಬಹಿರಂಗ ಪ್ರಚಾರಕ್ಕೆ ನಾಳೆ ತೆರೆ. ದಾವಣಗೆರೆಯಲ್ಲಿ ಪ್ರಿಯಾಂಕಾ ಮತಬೇಟೆ. ಜಮ್ಮು ಕಾಶ್ಮೀರದಲ್ಲಿ ಯೋಧರ ಮೇಲೆ ಉಗ್ರರ ದಾಳಿ.